ನಮಸ್ತೆ. ನಿಮ್ಮ ಕರಳಲ್ಲಿ ಏನಾದರೂ ಕಲ್ಮಶ ಇದೆಯಾ? ಅದನ್ನ ಹೊರಗಡೆ ಹಾಕ್ಬೇಕಾ? ಈ ತರ ಒಂದು ಅನ್ನನ ಮೊಸರಲ್ಲಿ ಅಥವಾ ನೀರಲ್ಲಿ ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ತಿನ್ನೋದ್ರಿಂದ ಅದೆಲ್ಲ ಕೂಡ ಕ್ಲೀನ್ ಆಗುತ್ತೆ. ಕರಳನ್ನ ಕ್ಲೀನ್ ಆಗಿ ಇಟ್ಕೊಳ್ಬೋದು ಅಂತ ಇತ್ತೀಚೆಗೆ ವೈರಲ್ ಆಗಿದೆ. ನಂತರ ನಾನು ನನ್ನ ವ್ಲಾಗ್‌ನ ನೋಡ್ತಿದ್ರೆ ನೀವು ನನ್ನ ಮುದ್ದೆನ ಈ ತರ ಮಾಡ್ಕೊಂಡು ತಿಂತಾ ಇದ್ದೆ ಅಲ್ವಾ? ಇವಾಗ ಅನ್ನನ ಒಂದೆರಡು ದಿನದಿಂದ ಈ ತರ ಮಾಡ್ತಾ ಇದ್ದೀನಿ. ನಂತರ ನಮ್ಮ ತೋಟದಲ್ಲೇ ಬೆಳೆದಿರ್ತಕ್ಕಂಥ ಬಾಳೆಹಣ್ಣು ಏನಾದರೂ ನಾವು ಸ್ಪ್ರೇ ಎಲ್ಲ ಹೊಡೆದ್ರೆ ಒಂದೇ ಸರಿ ಬಾಳೆಹಣ್ಣೆಲ್ಲ ಹಣ್ಣಾಗ್ಬಿಡುತ್ತೆ. ಈ ತರ ನಾವು ನ್ಯಾಚುರಲ್ ಆಗಿ ಹಣ್ಣು ಮಾಡ್ಕೊಂಡ್ರೆ ಮೇಲ್ಗಡೆಯಿಂದ ಹಣ್ಣಾಗ್ತಾ ಬರುತ್ತೆ. ಇವತ್ತು ಚಪಾತಿ ಮಾಡಿದ್ದೆ ಅಮ್ಮನ ಜೊತೆ ಹೋದಾಗ. ಮುಂಚೆ ಎಲ್ಲ ನಾನು ಫೋನೇ ತೊಗೊಂಡು ಹೋಗ್ತಿರ್ಲಿಲ್ಲ. ಯಾಕೆಂದರೆ ಎಷ್ಟು ಹೊತ್ತಾಗುತ್ತೋ ಅಷ್ಟು ಹೊತ್ತು ನಾನು ನಮ್ಮ ಅಮ್ಮನ ಜೊತೆನೇ ಟೈಮ್ನ ಕಳೆಯೋದಕ್ಕೆ ಇಷ್ಟಪಡ್ತೀನಿ. ನಾವು ಅಮ್ಮ ಆದಮೇಲೆ ಅಮ್ಮನ ವ್ಯಾಲ್ಯೂಸ್ ಏನು ಅಂತ ಇನ್ನಷ್ಟು ನಮಗೆ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಒಂಥರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮ್ಮಮ್ಮ ನಾನು ಹೋಗಿ ಒಂದು ಬೆಣ್ಣೆ ದೋಸೆ ಕೊಡಿಸ್ದೆ ಅಮ್ಮನಿಗೆ. ಏನಾದರೂ ತೊಗೊಳಮ್ಮ ತಿನ್ನೋದಕ್ಕೆ ಅಂದರೆ ನನಗೆ ಏನು ಬೇಡ ಏನು ಬೇಡ ಅಂತ ಹೇಳ್ತಾರೆ. ಏನೂ ತೊಗೊಳಲ್ಲ, ಏನೂ ಅಪೇಕ್ಷೆ ಮಾಡದಿರೋ ಅಂಥ ಒಂದು ಜೀವ ಅಂತ ಹೇಳ್ಬೋದು. ನಂತರ ಮಾಲ್ಗೆಲ್ಲ ಕರ್ಕೊಂಡೋಗಿ ಎಂಜಾಯ್ ಮಾಡಿದ್ವಿ.